ಧನುಸ್ಸು ರಾಶಿ, ಸರ್ಕಾರಿ ಕೆಲಸಗಳಲ್ಲಿ ದಾಖಲೆಗಳ ಕೊರತೆಯಿಂದಾಗಿ ನಿಮಗೆ ಸ್ವಲ್ಪ ತೊಂದರೆಯಾಗುತ್ತೆ, ಹಿನ್ನಡೆಯಾಗುತ್ತೆ. ಪೂರ್ವ ಸಿದ್ಧತೆ ಸರಿಯಾಗಿರಬೇಕು ಅಂತ ಹೇಳಿ ಇದರ ಅರ್ಥ ಆಗುತ್ತೆ. ನಿಮ್ಮ ಕಿರಿಕಿರಿಯಿಂದ ಬೇರೆಯವರಿಗೆ ಬೇಸರವಾಗುತ್ತೆ. ಯಾಕೆ ಹಾಗೆ ಆಡ್ತೀರಿ, ನೀವು ಯಾಕೆ ಹಾಗೆ ಆಡ್ತೀರಾ ಅಂತ ಹೇಳಿ ಬೇರೆಯವರು ನಿಮ್ಮನ್ನು ಪ್ರಶ್ನೆ ಮಾಡ್ತಕ್ಕಂತಹ ವಾತಾವರಣ. ಹಿತೈಷಿಗಳ ಜೊತೆಯಲ್ಲಿ ವಾದವನ್ನು ಮಾಡೋಕ್ಕೆ ಹೋಗಬೇಡಿ. ಯಾರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೋ, ನಿಮ್ಮ ಯಶಸ್ಸನ್ನು ಶ್ರೇಯಸ್ಸನ್ನು ಬಯಸ್ತಾರೋ ಅವರ ಜೊತೆಯಲ್ಲಿ ಯಾಕೆ ವಾದ ಮಾಡ್ತೀರಿ? ಅಂತಹ ವಾದ ಆರೋಗ್ಯಕರವಾಗಿರಬೇಕೇ ಹೊರತು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದೇ ಸರಿ ಅನ್ನುವಂಥದ್ದನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಹೋಗಬೇಡಿ. ಅನಗತ್ಯವಾದಂತಹ ಮಾತು, ಖರ್ಚು ಇವೆಲ್ಲ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಗಮನ ಇರಬೇಕಾದಂಥದ್ದು. ಆಲೋಚನೆಯನ್ನು ಮಾಡಿ ಮಾತಾಡಿ. ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹೇಳುವಂಥದ್ದಲ್ಲ. ಎದುರಲ್ಲಿ ಯಾರಿದ್ದಾರೆ, ಯಾವ ವ್ಯಕ್ತಿಗೆ ಈ ಮಾತಿಂದ ನೋವಾಗತ್ತೆ, ಬೇಸರವಾಗತ್ತೆ, ಸಂತೋಷವಾಗತ್ತೆ, ದುಃಖವಾಗತ್ತೆ, ಈ ಎಲ್ಲ ಅಂಶಗಳು ಕೂಡ ಮನಸ್ಸಿನಲ್ಲಿ ಇರಬೇಕಾದಂಥದ್ದು. ನಿಮ್ಮ ಋಣಾತ್ಮಕವಾದಂತಹ ಯೋಚನೆಗಳಿಂದಲೇ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು. ಯಾವ ವಿಷಯವನ್ನು ತಗೊಂಡ್ರೂ ಕೂಡ ಅಯ್ಯೋ ಇದರಿಂದ ಏನಾಗುತ್ತೆ ಅಥವಾ ಇದರಿಂದ ಏನೋ ಆಗಿಬಿಡುತ್ತೆ, ಈ ರೀತಿ ಋಣಾತ್ಮಕವಾದಂತಹ ಯೋಚನೆ ನಿಮಗೆಲ್ಲ ಕಡೆಯಲ್ಲೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ ಈ ರೀತಿಯ ದುಗುಡ ಮನಸ್ಸಿನಿಂದ ದೂರವಾಗಿ ಶುಭವಾಗಿ. ಮಕರ ರಾಶಿ, ಸಮಯ ಚೆನ್ನಾಗಿದೆ ಆದರೂ ಕೂಡ ಅದನ್ನು ಹಾಳು ಮಾಡಿಕೊಳ್ಳುತ್ತೀವಿ. ನಿಮಗೆ ಉತ್ತಮವಾದಂತಹ ಅವಕಾಶಗಳು ಒದಗಿ ಬಂದರೂ ಕೂಡ ಸ್ವಯಂಕೃತ ಅಪರಾಧಗಳಿಂದ ಅದನ್ನು ವಂಚಿಸ್ಕೊಳ್ತೀರಿ. ಅದು ನಿಮಗೆ ವಂಚನೆಯನ್ನು ಮಾಡೋ ಹಾಗೆ ಮಾಡ್ತೀರಿ. ವ್ಯಾಪಾರಾದಿಗಳಲ್ಲಿ ಹೊಸ ಆಲೋಚನೆಗಳಿಂದ ಸಮಾಧಾನ. ವ್ಯಾಪಾರವನ್ನು ನೀವು ರೂಢಿಯಾಗಿ ಇಟ್ಟುಕೊಂಡಿದ್ದಾಗ ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ನಿಮಗೆಲ್ಲ ರೀತಿಯಿಂದ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಆದ್ದರಿಂದ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ವ್ಯವಹಾರದಿಂದ ಲಾಭವೂ ಕೂಡ ಹೆಚ್ಚಾಗಿ ಸಿಕ್ಕುವಂಥದ್ದು. ಬೇರೆಯವರಿಗೆ ನೋವುಂಟು ಮಾಡಿದಂತಹ ಹಣ ನಿಮಗೆ ತೊಂದರೆ ಮಾಡುತ್ತೆ. ಬೇರೆಯವರು ಬೇಸರವಾಗಿ ಮನಸ್ಸಿಗೆ ನೋವು ಮಾಡಿಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ದುಡ್ಡನ್ನು ಕೊಟ್ಟಿದ್ದರೆ ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಿದೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಅದೃಷ್ಟವಂತರು. ಯಾಕೆ ಅಂತಂದರೆ ನಿಮ್ಮ ಯೋಗ್ಯತಾನುಸಾರವಾದಂತಹ ದುಡ್ಡು ಕಾಸು ನಿಮ್ಮ ಕೈಯಲ್ಲಿ ಓಡಾಡಿ ಅದರಿಂದ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಅಡಚಣೆ ಇದ್ದರೂ ಕೂಡ ಯಶಸ್ಸಿದೆ. ವಿದ್ಯಾ ಪ್ರತಿಬಂಧಕವಾಗಿ ಅನೇಕ ವಿಚಾರಗಳು ನಿಮ್ಮ ಎದುರುಗಡೆ ಬರಬಹುದು. ಆದರೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ನೀವು ಅದನ್ನು ಸಾಧಿಸಿ ತೋರಿಸ್ತೀರಿ ಅಂತಕ್ಕಂಥದ್ದು ಮುಖ್ಯ. ಸರಸ್ವತಿಯನ್ನು ಆರಾಧನೆ ಮಾಡಿ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂತಹ ಶಕ್ತಿ ವೃದ್ಧಿಯಾಗಲಿ ಅಂತ ಪ್ರಾರ್ಥಿಸಿ ಶುಭವಾಗಿ. ಕುಂಭರಾಶಿ, ವ್ಯಾಪಾರದಲ್ಲಿ ಹೊಸ ತಿರುವು ಸಿಕ್ಕುವಂತಹ ದಿವಸ. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಗೆಲುವು ನಿಮ್ಮದಾಗಲಿ. ಸಂಬಂಧಿಕರು ನಿಮ್ಮನ್ನು ಹೊಗಳುತ್ತಾರೆ ಅಂದರೆ ಇದರ ಅರ್ಥ ನಿಮ್ಮ ವರ್ತನೆ, ರೀತಿ ರಿವಾಜುಗಳು, ಜೀವನದಲ್ಲಿ ಮಾಡಬೇಕಾದಂತಹ ಕೆಲಸ, ಕರ್ತವ್ಯ ಇವೆಲ್ಲವನ್ನು ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಮನಗಂಡಂತಹ ನಿಮ್ಮ ಬಂಧುಗಳು ನಿಮ್ಮನ್ನು ಹೊಗಳುತ್ತಾರೆ ಅಂತ ಅರ್ಥ. ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗುವಂತಹ ದಿವಸ. ಯಾವ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿ ನಿಲ್ತಕ್ಕಂತಹ ಪ್ರಮೇಯ ಇಲ್ಲ. ವೃತ್ತಿಯಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಯಾವ ವೃತ್ತಿಯನ್ನು ಜೀವನೋಪಾಯಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀರೋ ಅದು ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಕಠಿಣ ಪರಿಶ್ರಮದ ಅರ್ಥಪೂರ್ಣ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದು. ಅಂದರೆ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಫಲ ನಿಮ್ಮದಾಗ್ತಕ್ಕಂಥದ್ದಾಗಿದೆ. ಆತ್ಮವಿಶ್ವಾಸದ ಕೆಲಸ ನಿಮಗೆ ಮನ್ನಣೆಯನ್ನು ತಂದುಕೊಡುತ್ತೆ. ಹಾಗಾಗಿ ನಮ್ಮ ಮನಸ್ಸು ಯಾವುದನ್ನು ಪವಿತ್ರ ಶುದ್ಧಿ ಅಂತ ಹೇಳಿ ಒಪ್ಪಿರುತ್ತೋ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಯಶಸ್ಸನ್ನು ಹೊಂದಬೇಕಾದಂಥದ್ದಿರುತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿದೇಶಿ ವಿಚಾರವನ್ನು ಮಾಡ್ತಕ್ಕಂಥವರಿಗೆ ಶುಭ ಇದೆ. ಅಂದರೆ ವಿದೇಶದಲ್ಲಿ ಏನೋ ಹೋಗಿ ಕೆಲಸ ಮಾಡಬೇಕು,
ಇಲ್ಲ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು, ಅಲ್ಲೇ ಹೋಗಿ ಇದ್ದು ಬಿಡಬೇಕು, ಈ ರೀತಿ ವಿದೇಶಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿದಾಗ ನಿಮಗೆ ಅದರಿಂದ ಶುಭ ಅಂತಕ್ಕಂಥದ್ದು ವಿಶೇಷವಾಗಿ ಕಾಣ್ತಾ ಇದೆ. ವ್ಯವಹಾರದಲ್ಲಿ ಉತ್ತಮವಾದಂತಹ ಬದಲಾವಣೆಗೆ ಅವಕಾಶ ಇದೆ. ಹಾಗಾಗಿ ಅಂತಹ ವ್ಯವಹಾರವನ್ನು ವಿಸ್ತಾರ ಮಾಡಿಕೊಳ್ಳಿ, ಜೊತೆಗೆ ವ್ಯವಹಾರವನ್ನು ಗಟ್ಟಿ ಮಾಡಿಕೊಳ್ಬೇಕಾದಂಥದ್ದಿರುತ್ತೆ. ಹಿರಿಯರಿಗೆ ಮತ್ತು ಮೇಲಧಿಕಾರಿಗಳಿಗೆ ನಿಮ್ಮ ಬಗ್ಗೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಹೇಳಿದಂತೆ ನೀವು ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಇಲ್ಲಿ ಕಾರಣವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಕಾಪಾಡಿಕೊಳ್ಬೇಕು, ಆಗ ಮಾತ್ರ ನಿಮಗೆ ಒಳ್ಳೆಯದು ಅನ್ನುವಂಥದ್ದು ಅದೃಷ್ಟವಾಗಿ ಒಲಿದು ಬರತಕ್ಕಂಥದ್ದಾಗುತ್ತೆ. ವೈಯಕ್ತಿಕವಾದಂತಹ ಸಂಬಂಧದಲ್ಲಿ ಸ್ವಾರ್ಥವನ್ನು ದೂರ ಮಾಡಿ. ಅಲ್ಲೂ ಕೂಡ ಸ್ವಾರ್ಥ ಇದೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸ್ವಾರ್ಥ ಇದೆ, ತಂದೆ ಮಕ್ಕಳ ಮಧ್ಯದಲ್ಲಿ ಸ್ವಾರ್ಥ ಇದೆ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ, ಅದು ನಿರರ್ಥಕವಾದಂತಹ ವಿಷಯ ಅಂತ ಹೇಳುವಂಥದ್ದು. ಬೇರೆಯವರನ್ನು ಯಾವುದೇ ಒತ್ತಡಕ್ಕೆ ಸಿಲುಕಿಸಬಾರ್ದು. ನಿಮ್ಮ ಒತ್ತಡಗಳು ಏನೇ ಇರಲಿ, ಆ ಒತ್ತಡಕ್ಕೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆಯವರನ್ನೂ ಕೂಡ ನಾನು ಒತ್ತಡಕ್ಕೆ ಸಿಗಹಾಕಿಸ್ತೀನಿ ಅಂತಕ್ಕಂತಹ ಮನೋಬುದ್ಧಿ ನಿಮಗೆ ಯಾವ ಕಾರಣಕ್ಕೂ ಕೂಡ ಬರಬಾರದು. ನರಸಿಂಹಸ್ವಾಮಿಯನ್ನು ತುಳಸಿಯಿಂದ ಅರ್ಚನೆ ಮಾಡಿ ಶುಭವಾಗಿ. ಈ ರೀತಿ 12 ರಾಶಿಗಳ ಫಲಗಳನ್ನು ತಿಳಿದಿದ್ದೀರಿ. ಯಾರಿಗೆ ಅಷ್ಟ ಕಷ್ಟಗಳಿವೆಯೋ ಅವೆಲ್ಲವೂ ಕೂಡ ಭಗವದ್ ಅನುಗ್ರಹದಿಂದ ನಿವಾರಣೆಯಾಗಲಿ ಅಂತ ಆಶಿಸ್ತಾ ಶುಭವಾಗಿ.